ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಯಲ್ಲಿ ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋದು ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ಒಂದು ಕಡುಬನ್ನು ಮಾಡಿದ್ದೀನಿ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಕಡುಬನ್ನು. ನಾನು ಎಣ್ಣೆಲಿ ಕರೆದ್ಬಿಟ್ಟು ಮಾಡಿದ್ದೀನಿ ಕಡುಬನ್ನು. ಹವೆಲ್ನು ಬೇಯಿಸ್ಬಿಟ್ಟು ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಮಕ್ಕಳು ಹವೆಲ್ ಬೇಯಿಸ್ಬಿಟ್ಟು ತಿನ್ನಂಗಿಲ್ಲ, ಅದರಿಂದ ನಾನು ಎಣ್ಣೆಲಿ ಕರೆದ್ಬಿಟ್ಟು ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ಖಾರ ಕಡುಬನ್ನು ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ. ತುಂಬ ಹೆಲ್ತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆಚೆ ಕಡೆ ತಿನ್ನೋ ಬದಲು ನಮ್ಮ ಮನೆಯಲ್ಲೇ ಈ ರೀತಿಯಾದಂಥ ಒಂದು ಕಡುಬನ್ನು ಮಾಡಿಬಿಟ್ಟು ತಿನ್ಬೋದು ಫ್ರೆಂಡ್ಸ್. ಇವಾಗ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ತೊಗೋಬೇಕಾಗುತ್ತೆ. ರುಚಿ ತಕ್ಕಟ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿನಿ, ಬಿಸಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಚಪಾತಿ ಅದಕ್ಕೆ ಕಲಸ್ಕೋಬೇಕಾಗತ್ತೆ. ನಾವು ನೋಡ್ಕೋಬೋದು ಫ್ರೆಂಡ್. ಈ ರೀತಿಯಾಗಿ ಗೋಧಿ ಹಿಟ್ಟಲ್ಲಿಂತ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನಾವು ಹವೆಲ್ನು ಬೇಯಿಸ್ಬಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಚಟ್ನಿ ಜೊತೆಯಲ್ಲಿ ತಿನ್ಬೋದು ಸೂಪರಾಗೆ. ಮಕ್ಕಳು ಆ ರೀತಿಯಾಗಿ ಇಷ್ಟಪಡಲ್ಲ. ನಾನು ಎಣ್ಣೆಲಿ ಕರೆದ್ಬಿಟ್ಟು ಕೊಟ್ಟಿದ್ದೀನಿ ಮಕ್ಕಳನ್ನ. ನೋಡ್ಬೋದು ಫ್ರೆಂಡ್ಸ್. ಹಿಟ್ಟನ್ನು ನೆನೆಸೋಕೆ ಇಡೋಣ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಯಲ್ಲಿ 4 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾಯಿದ್ದೀನಿ. ಈ ರೀತಿಯಾಗಿ ಅದು ಫ್ರೈ ಆದ ಬಳಿಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ, ಒಂದು ಮೀಡಿಯಮ್ ಸೈಜಟ್ಟು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಮೆಂತ್ಯ ಕಾಳನ್ನು ನಾನು 2 ಸ್ಪೂನ್ ಅಷ್ಟು ಮೊಳಕೆ ಕಟ್ಟಿದ್ದೀನಿ. ಈ ರೀತಿಯಾಗಿ ಮೆಂತ್ಯ ಕಾಳನ್ನು ಸೇರಿಸ್ತಿದ್ದೀನಿ. ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 3/4 ಕಪ್ ಅಷ್ಟು ಹೆಸರು ಕಾಳನ್ನು ಮೊಳಕೆ ಕಟ್ಬಿಟ್ಟು ಸೇರಿಸ್ತಾಯಿದ್ದೀನಿ. ಈ ರೀತಿಯಾಗಿ ಮೊಳಕೆ ಕಾಳು ಹಾಕೋದ್ರಿಂದ ತುಂಬಾ ಹೆಲ್ತಿಯಾಗಿ ಒಳ್ಳೆಯದಿರುತ್ತೆ. ಮಕ್ಕಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಹೆಸರು ಕಾಳನ್ನು ತಂಪಾಗಿರ್ತಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಒಗ್ಗರಣೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಎಣ್ಣೆಲಿ ಫ್ರೈ ಆದ ಬಳಿಕ ಗರಂ ಮಸಾಲ 1 ಸ್ಪೂನು, ಅರಿಶಿನ ಪೌಡ್ರ್ 1/4 ಸ್ಪೂನು, ಒಂದು ಅಚ್ಕಾರ ಪುಡಿ 1 ಸ್ಪೂನು, ರುಚಿ ತಕ್ಕಟ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾವು ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಗ್ಗರಣೆಯಲ್ಲಿ ನಾವು ಸ್ವಲ್ಪ ಕೂಡ ನೀರು ಹಾಕೋಬಾರ್ದು. ಇದರಲ್ಲೇ ಫ್ರೈ ಮಾಡ್ಕೊತಾ ಬಂದರೆ ಚೆನ್ನಾಗಿ ಬೆಂದಿರ್ತದೆ. ನೋಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಎಣ್ಣೆಲಿ ಫ್ರೈ ಆದ ಬಳಿಕ ನಮ್ಮ ಮಸಾಲೆನೂ ರೆಡಿಯಾಗಿದೆ. ಇವಾಗ ನೋಡ್ಕೋಬೋದು. ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಹೆಸರು ಕಾಳನ್ನು ಸಾಫ್ಟಾಗಿ ಆಗಿರ್ತದೆ. ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಮಸಾಲೆನೂ ತಣ್ಣಗೆ ಮಾಡೋಕೆ ಇಡೋಣ. ಇವಾಗ ಹಿಟ್ಟನ್ನು ಯಾವ ರೀತಿಯಾಗಿ ಸಾಫ್ಟಾಗಿ ನೆಂದಿದೆ ನೋಡ್ಕೋಬೋದು ಫ್ರೆಂಡ್ಸ್. ಹಿಟ್ಟು ತುಂಬಾ ಸಾಫ್ಟಾಗಿ ನೆಂದಿದೆ. ಇವಾಗ ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಬಿಟ್ಟು ನೀಟಾಗಿ ಚಿಕ್ಕದಾಗೆ ಒಂದು ಉಂಡೆನ ಮಾಡ್ಕೋಣ. ನೋಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಚಿಕ್ಕದಾಗಿ ಉಂಡೆನ ಮಾಡ್ತಾಯಿದ್ದೀನಿ. ನೋಡಿ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಚೆನ್ನಾಗಿ ಉಂಡೆಗಳನ್ನು ಈ ವಿಧಾನದಲ್ಲಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ಒಂದು ಕೋಳ್ಪಟ್ಟಿ ಮೇಲೆ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತಾಯಿದ್ದೀನಿ. ನಮಗೆ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ. ನೋಡ್ಕೋದು ಫ್ರೆಂಡ್ಸ್. ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಮೀಡಿಯಮ್ ಸೈಜ್ ಅಟ್ಟು ಇರಬೇಕಾಗುತ್ತೆ. ನೋಡಿ ಈ ರೀತಿಯಾದಂಥ ಚೆನ್ನಾಗಿ ರೆಡಿಯಾಗಿದೆ. ನಾವು ಕರ್ಚಿಕಾಯಿ ಯಾವ ರೀತಿಯಾಗಿ ಮಾಡ್ಕೋತೀವಲ್ಲ ಅದೇ ವಿಧಾನದಲ್ಲಿ ಮಾಡ್ಕೋತಾ ಬನ್ನಿ ನೀವು. ನೋಡಿ ಈ ರೀತಿಯಾಗಿ ಅಷ್ಟು ಎಲೆಗಳನ್ನು ನಾವು ಲಟ್ಟಿಸ್ಕೊಂಡು ಇಡ್ತಿದ್ದೀನಿ ಸಪ್ರೇಟು. ಇನ್ನೊಂದು ಸ್ಟೆಪ್ಪನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಕೂಡ. ನೋಡಿ ಮಾಡಾಗಿದೆ. ಇವಾಗ ನಾನು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಆ ಮಸಾಲೆನೂ ಸೇರಿಸ್ತಾಯಿದ್ದೀನಿ. ಇದೇ ರೀತಿಯಾದಲ್ಲಿ ನೀವು ಸೇರಿಸ್ಕೊತಾ ಬನ್ನಿ. ಅಷ್ಟು ಕೂಡ ನಾವು ಮಾಡಿಟ್ಟು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಪ್ಲೇಟ್ದಾಗೆ ಎತ್ತಿಟ್ಕೊಂಡಿದ್ದೆ. ಇವಾಗ ಮಸಾಲೆನ 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಮಾಡಿಸ್ತಾಯಿದ್ದೀನಿ. ನೋಡ್ಕೋಬೋದು ಫ್ರೆಂಡ್ಸ್. ನಿಮ್ಗೆ ಯಾವ ಶೇಪಲ್ಲಿ ಬೇಕಾಗುತ್ತೆ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನು ಇಲ್ಲಿ 3 ಥರ ಶೇಪ್ ತೋರಿಸ್ತಾಯಿದ್ದೀನಿ. ಇದೊಂದು ಫಸ್ಟಲ್ಲಿ ಈ ಶೇಪನ್ನು ತೋರಿಸ್ತಾಯಿದ್ದೀನಿ. ನೋಡ್ಕೋಬೋದು ಫ್ರೆಂಡ್ಸ್. ಈ ಶೇಪಲ್ಲಿ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಈ ವಿಧಾನದಲ್ಲಿ ಮಾಡಿಕೊಡ್ಬೋದು. ನೋಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಶೇಪಲ್ಲಿ ನಾನು ರೆಡಿ ಮಾಡಿದ್ದೀನಿ. ಇವಾಗ ನೋಡಿ ನಾನು ಕರ್ಚಿಕಾಯಿ ಆಕಾರದಲ್ಲಿ ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ. ಈ ವಿಧಾನದಲ್ಲಿ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫ್ರೆಶ್ ಮಾಡ್ಕೋಬೇಕು. ಈ ರೀತಿಯಾಗಿ ನಿಮಗೆ ಎಷ್ಟು ಮಸಾಲ ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಆದ ನಂತರ ನೀಟಾಗಿ ಈ ರೀತಿಯಾಗಿ ಫ್ರೆಶ್ ಮಾಡ್ಕೊತಾ ಬನ್ನಿ. ಕೈಯಲ್ಲಿ ಒಂದು ಸ್ವಲ್ಪ ಕೂಡ ಓಪನ್ ಆಗೋಲ್ಲ. ಈ ರೀತಿಯಾಗಿ ಮಡ್ಚ್ಕೊತಾ ಬರಬೇಕು. ನೋಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನಿಧಾನವಾಗಿ ಬೆಳ್ಳಲ್ಲಿ ಮಡಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಡಿಸಿದ್ರೆ ನಾವು ಎಣ್ಣೆಲಿ ಕೂಡ ಕರೆ ಟೈಮಿಗೆ ಓಪನ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಈ ರೀತಿಯಾಗಿ ಕಡುಬು ರೆಡಿಯಾಗಿದೆ. ಇವಾಗ ಇನ್ನೊಂದು ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ನೋಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಇನ್ನೊಂದು ಸ್ಟೆಪ್ಪನ್ನು
ಕೈಯಲ್ಲೇ ಮಡಚಿಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಸುಲಭವಾಗಿ ಈ ರೀತಿಯಾಗಿ ಮಡ್ಚ್ಕೋಬೋದು. ಆ ವಿಧಾನದಲ್ಲಿ ಬರಲಿಲ್ಲ ಅಂದರೆ ಇಷ್ಟೇ ಮಡಚಿಬಿಟ್ಟು ಚೆನ್ನಾಗಿ ಫ್ರೆಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ತುದಿಯಲ್ಲಿ ಫ್ರೆಶ್ ಮಾಡಾದ ನಂತರ ನೋಡಿ ಒಂದು ಸ್ವಲ್ಪ ಕೂಡ ಎಣ್ಣೆಲಿ ಓಪನ್ ಆಗೋಲ್ಲ. ಈ ರೀತಿಯಾಗಿ ಮಾಡ್ಕೋಬಹುದು. ನಾನು ಇನ್ನೊಂದು ಸ್ಟೆಪ್ಪನ್ನು ಬೇರೆ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೋಬೋದು ಕಡುಬು ಈ ರೀತಿಯಾಗಿ ನಾವು ಮಡಚಾದ ಬಳಿಕ ಇದೇ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತವಾದ ಮೇಲೂ ಫ್ರೈ ಮಾಡಿದ್ರೂ ನಡೀತದೆ ಫ್ರೆಂಡ್ಸ್. ಈ ರೀತಿಯಾಗಿ ನೋಡ್ಕೋಬೋದು. ಈ ಸೇಪ್ ಆದ ಬಳಿಕ ನಾನು ಎಣ್ಣೆನ ಬಿಸಿ ಮಾಡಿ ಇಟ್ಟಿದ್ದೆ. ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ ಬನ್ನಿ. ನೋಡಿ ಈ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಕಡುಬು ಬೇಗನೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಫ್ರೆಂಡ್ಸ್. ನೀವು ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ಕೋಬೋದು ಪೂರ್ತಿನೂ. ನೋಡ್ಬೋದು ಇದೇ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹವೆಲ್ ಬೇಯಿಸ್ಕೊಟ್ರೆ ಅವ್ರ ಮಕ್ಕಳು ತಿನ್ನೋದೇ ಇಲ್ಲ. ಒಂದೊಂದು ಟೈಮಲ್ಲಿ ಚಟ್ನಿ ಮಾಡಬೇಕು. ಹವೆಲ್ ಬೇಯಿಸ್ಕೊಟ್ರೆ ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಕರೆದುಬಿಟ್ಟು ಕೊಟ್ಟರೆ ತುಂಬಾ ಇಷ್ಟಪಟ್ಟು ಓಡಾಡ್ಕೊಂಡು ತಿಂತಾರೆ. ತುಂಬ ಹೆಲ್ತಿಯಾಗಿ ಮನೆಯಲ್ಲಿ ಹೆಸರು ಕಾಳದು ಕಡುಬು ಮಾಡ್ಬೋದು ಫ್ರೆಂಡ್ಸ್. ಸೂಪರಾಗಿದೆ ನೋಡಿ. ಈ ಕಲರ್ ಬಂದರೆ ಸಾಕು. ಒಂದು ಪ್ಲೇಟ್ದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಇನ್ನೊಂದು ಸ್ಟೆಪ್ಪನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿಯಾಗಿ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಕೆಂಪು ಕಲರ್ ಬರೋವರೆಗೂ ಬೇಯಿಸ್ಕೊತಾ ಬನ್ನಿ. ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲ ಕಡುಬು ರೆಡಿಯಾಗಿದೆ. ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್.